ಆಲ್ಮೋಸ್ಟ್ 7:30 ಆಗಿದೆ ಟೈಮು. ಬೆಳಿಗ್ಗೆ 7:30. ಮಂಗಳೂರು ಸುತ್ತಾ ಇದೀವಿ ಹಾಗೆ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ನಾವಿವಾಗ ಪ್ರಸಿದ್ಧ ದೇವಸ್ಥಾನಕ್ಕೊಂದಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂದರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮೂಲ ನೆಲೆಯಾದ ಕದರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಾವು ದೇವಸ್ಥಾನ ಹತ್ರ ಬಂದ್ವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ನೋಡೋಣ. ಫಸ್ಟ್ ಟೈಮ್ ಬರ್ತಾ ಇರೋದು. ಅಜ್ಜಲ್ಲಿ ಗೊತ್ತಿತ್ತು ಇದು ದೇವಸ್ಥಾನ ಬಗ್ಗೆ ಆ್ಯಂಡ್ ಇಲ್ಲಿ ವಿಶೇಷತೆ ಬಗ್ಗೆ. ಸೊ ಹೇಳ್ತಿದ್ರು, ಸೊ ಬನ್ನಿ ಹೋಗೋಣ ಅಂತ. ಮತ್ತು ನಾವಿದ್ದಿದ್ದು ರೂಮ್ಗೂ ಇದ್ರೂ ಬರೀ 1 ಕಿಲೋಮೀಟರ್ ಅಷ್ಟೇ. ಸೊ ಬಂದ್ವಿ, ಬನ್ನಿ ಹೋಗೋಣ. ನಾವೇನು ಸ್ಲಿಪ್ಪರ್ಸ್ ಎಲ್ಲ ಬಿಟ್ಟು ಹೋಗೋಣ. ಇವಾಗ ನಾವು ತೀರ್ಥಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತೀರ್ಥಸ್ಥಾನ ಮುಗಿಸ್ಕೊಂಡು ಆಮೇಲೆ ದೇವರ ದರ್ಶನ ಮಾಡೋಣ ಅಂತ. ಬನ್ನಿ ಹೋಗೋಣ. ತೀರ್ಥಸ್ಥಾನಕ್ಕೆ ಟಿಕೆಟ್ ತೊಗೋಬೇಕಂತೆ. ಸೊ ಟಿಕೆಟ್ ತೊಗೊಳಕ್ಕೆ ಹೋಗ್ತಿದ್ದಾರೆ ಅಚ್ಚೆಲ್ಲ. ಟಿಕೆಟ್ ತೊಗೊಂಡು ಬರಲಿ. ತೀರ್ಥಸ್ಥಾನಕ್ಕೆ ಹೋಗ್ಬೇಕು. ಇಲ್ಲಿನ ತೀರ್ಥಸ್ಥಾನ ವಿಶೇಷ ಏನೆಂದರೆ ಇಲ್ಲಿ 7 ಪುಣ್ಯ ತೀರ್ಥಗಳಿವೆ. ಇಲ್ಲಿ ಸ್ನಾನ ಮಾಡಿ ಬಂದರೆ ನಮ್ಮ ಪಾಪಗಳೆಲ್ಲ ಕಳೆಯುತ್ತೆ ಅನ್ನೋ ನಂಬಿಕೆ ಇದೆ. ನೀವು ನೋಡ್ಬೋದು 7 ಡಿವಿಷನ್ ಇದೆ, ಅಂದರೆ 7 ಪುಣ್ಯ ತೀರ್ಥಗಳು. ಅದು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗಿ ಸ್ನಾನ ಮಾಡಿ ಮುಳುಗಿ ಎದ್ದು ಸ್ನಾನ ಮಾಡಿ ಬರಬೇಕು. ತೀರ್ಥಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ತೀರ್ಥ ಸ್ನಾನ ಎಲ್ಲ ಮುಗೀತು. ಆ್ಯಂಡ್ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡೆ ಕೆಲವೊಂದು ದೇವಸ್ಥಾನಕ್ಕೆ ಹೋಗಬೇಕು. ಆ್ಯಂಡ್ ಡ್ರೆಸ್ ಚೇಂಜ್ ಮಾಡೋಕ್ಕೂ ಅಷ್ಟೇ ಸಪ್ರೇಟ್ ಕೊಠಡಿ ಇದೆ. ಹೆಣ್ಮಕ್ಳಿಗಂತೂ ನೀಟಾಗಿ ಒಂದು ರೂಮ್ ಇದೆ, ಅಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗ್ಬೋದು. ಆ್ಯಂಡ್ ಕಂಪಲ್ಸರಿ ಡ್ರೆಸ್ ಚೇಂಜ್ ಮಾಡಿನೇ ಹೋಗಬೇಕು. ತೇವದ ಬಟ್ಟೆಯಲ್ಲಿ ದೇವಸ್ಥಾನಗಳಿಗೆ ಬಿಡಲ್ಲ.
ಫೈನಲಿ ತೀರ್ಥಸ್ಥಾನ ಆಯಿತು, ದೇವ್ರ ದರ್ಶನ ಆಯಿತು, ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಬಂದಿರೋದು, ಒಂಥರ ನಿಜವಾಗ್ಲೂ ಸಿಕ್ಕಾಪಟ್ಟೆ ಪಾಸಿಟಿವ್ ವೈಬ್ಸ್. ಯಾರ್ಯಾರು ಬರ್ತಿರೋ, ಮಂಗಳೂರು ಸೈಡ್ ಬರ್ತಿರೋ, ಒಂದ್ಸತಿ ಕದ್ರಿ ದೇವಸ್ಥಾನಕ್ಕೆ ಬಂದು ಹೋಗಿ. ಆ್ಯಂಡ್ ತೀರ್ಥಸ್ಥಾನ ಒಂದು ಸತಿನೂ ಮಾಡಿಲ್ಲ ಅಂದರೆ ಮಾಡಿ, ನಿಜ ಸಿಕ್ಕಾಪಟ್ಟೆ ಪಾಸಿಟಿವ್ ವೈಬ್ಸ್ ಇದೆ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಬನ್ನಿ ಹೋಗೋಣ. ತುಂಬ ದೊಡ್ಡ ದೇವಸ್ಥಾನ, ತುಂಬ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ದೇವರುಗಳಿದೆ, ಸಖತ್ ಖುಷಿ ಆಯಿತು. ನಾವಿವಾಗ ರೂಮ್ಗೆ ಹೋಗ್ತಾ ಇದೀವಿ. ಮತ್ತೆ ರೂಮ್ಗೆ ಹೋಗಿ ನಿಧಿ ಬಂದಿಲ್ಲ, ಸೊ ರೂಮ್ಗೆ ಹೋಗಿ ಹಂಗೆ ಎಲ್ಲ ಇನ್ನೊಂದು ಸ್ವಲ್ಪ ಎಲ್ಲ ರೆಡಿ ಆಗಿಬಿಟ್ಟು ಮಂಗಳಾದೇವಿಗೆ ಹೋಗ್ಬೇಕು, ಮಂಗಳಾದೇವಿಗೆ ಹೋಗ್ಬೇಕು, ಆ್ಯಂಡ್ ಕೊರಗಜ್ಜ ಟೆಂಪಲ್ಗೆ ಹೋಗ್ಬೇಕು. ಆ್ಯಂಡ್ ಇನ್ನೂ ಸುಮಾರು ಕಡೆ ಇದೆ. ಆ್ಯಂಡ್ ಗಣೇಶ ಹಬ್ಬ ಆಗಿರೋದ್ರಿಂದ ಎಲ್ಲೆಲ್ಲೂ ಗಣೇಶ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ಗಣೇಶ ನೋಡ್ಕೊಂಡು ಆರಾಮಾಗಿ ಹೋಗೋಣ. ವ್ಯೂ ಫ್ರಮ್ ಆರ್ ರೂಮ್. ಸಿಟಿ ಮಧ್ಯನೇ ಇದ್ದೀವಿ. ಆ್ಯಂಡ್ ಈಗ ಚೆಕ್ಔಟ್ ಮಾಡ್ತಾ ಇದ್ದೀವಿ. ದಿಸ್ ವಾಸ್ ಅವರ್ ರೂಮ್. ಆ್ಯಕ್ಚುಲಿ ಡಬಲ್ ಬೆಡ್ ಇರೋದು ಕೊಟ್ಟಿದ್ರು, ಆ್ಯಂಡ್ ಎಕ್ಸ್ಟ್ರಾ ಒಂದು ಬೆಡ್ 5 ಜನಕ್ಕೆ ಸರಿ ಹೋಯಿತು. ಆ್ಯಂಡ್ ವಿ ಆರ್ ಚೆಕಿಂಗ್ ಔಟ್. ನಾವಿವಾಗ ತಿಂಡಿ ತಿನ್ಕೊಂಡು ಹಂಗೆ ಮಂಗಳಾದೇವಿ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ, ದೇವಸ್ಥಾನ ಸಿಕ್ಕಿದ್ರೆ ಫಸ್ಟ್ ದೇವಸ್ಥಾನ, ಆಮೇಲೆ ತಿಂಡಿ, ಇಲ್ಲಾಂದ್ರೆ ತಿಂಡಿ ತಿನ್ಕೊಂಡು ದೇವಸ್ಥಾನಕ್ಕೆ. ಆಲ್ರೆಡಿ 11 o'clock ಆಗಿದೆ, ಸೊ ಹೊಟ್ಟೆನೂ ಹಸಿತಾ ಇದೆ. ದೇವಸ್ಥಾನ ನೋಡೋಣ, ಕಾರ್ ಪಾರ್ಕ್ ಮಾಡ್ಕೊಂಡ್ಬಿಟ್ಟು ಬರೋಣ. ಸ್ವಾಮಿ ಕೊರಗಜ್ಜ ಟೆಂಪಲ್ಗೆ ಬಂದಿದ್ದೀವಿ. ಆ್ಯಕ್ಚುಲಿ ಮಂಗಳೂರಲ್ಲಿ ತುಂಬ ಕಡೆ ಕೊರಗಜ್ಜ ಟೆಂಪಲ್ ಇದೆ. ಸ್ವಾಮಿ ಕೊರಗಜ್ಜ ಟೆಂಪಲ್ಗೆ ಬಂದಿದ್ದೀವಿ ಕುತ್ತಾರಲ್ಲಿ. ಆ್ಯಂಡ್ ಅಮ್ಮನ ದರ್ಶನ ಇದೆ, ಆದಿಸ್ಥಳ ಶ್ರೀ ರಕ್ತೇಶ್ವರಿ ಅಮ್ಮ ದರ್ಶನ ಮಾಡ್ಕೊಂಡು ಬರ್ತೀವಿ. 30 rupees ಎಂಟ್ರಿ ಟಿಕೆಟ್ ತೊಗೊಂಡು ಮುಂದೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿ ಸ್ಟೇಸು ಇದೆ ಅಂತ ಹೇಳ್ತಾ ಇದ್ರು, ನೋಡೋಣ ಬನ್ನಿ. ಅಂದರೆ ನೀರೊಳಗೆ ಬಿಡಲ್ವಂತೆ, ಸೈಡಲ್ಲಿ ಓಡಾಡ್ಬೋದು ಅಷ್ಟೇ. ಲೆಟ್ಸ್ ಸಿ. ದಿಸ್ ಇಸ್ ಪಾನಂಪುರ್ ಬೀಚ್. ನೀನು ಒಂಟೆ ಮೇಲೆ ಕುತ್ಕೊಂಡು ಹೋಗ್ಬೋದು ರೈಡ್.
ಇರೋ ನಿಧಿ. And we are going